ಒಂದು ವಾರದ ಹಿಂದೆಯೇ ಕರ್ನಾಟಕದ ಸಚಿವ ಸಂಪುಟ ವಿಸ್ತರಣೆಯ ಸರ್ಕಸ್ ಮುಗಿಬೇಕಾಗಿತ್ತು. ಆದರೆ ದೆಹಲಿಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ, ಅದಕ್ಕೆ ವಿಪಕ್ಷಗಳ ಬೆಂಬಲ, ನಡುರಸ್ತೆಯ ಹಂಗಾಮಗಳ ಮಧ್ಯೆ ಕಾಂಗ್ರೆಸ್ ವರಿಷ್ಠರಿಗೆ ಕರ್ನಾಟಕದ ಸಚಿವ ಸಂಪುಟದ ಬಗ್ಗೆ ಚರ್ಚಿಸುವುದಕ್ಕೆ, ಸಭೆ ಮಾಡುವುದಕ್ಕೆ ಸಮಯಾವಕಾಶ ಆಗಲಿಲ್ಲ. ಈಗ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ಮುಗಿದಿದೆ. ಕಂಪೇರಿಟಿವ್ಲಿ ದಿಲ್ಲಿ ತಣ್ಣಗಿದೆ. ಅಂತಿಮ ಹಂತದ ಚರ್ಚೆಗೆ ಮುಹೂರ್ತ ಕೂಡಿ ಬಂದಿದೆ. ದೆಹಲಿಯಿಂದ ವರಿಷ್ಠರು ರಾಜ್ಯದ ನಾಯಕರುಗಳನ್ನು ಕರೆಸಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ದೆಹಲಿ ತಲುಪಿದ್ದಾರೆ. ಎಐಸಿಸಿ ಅಧ್ಯಕ್ಷರು ಅಲ್ಲೇ ಇದ್ದಾರೆ. ಇವತ್ತೇ ಪಟ್ಟಿ ಫೈನಲ್ ಆದ್ರೂ ಆಶ್ಚರ್ಯ ಪಡಬೇಕಿಲ್ಲ. ಹೊಸ ಸಚಿವರುಗಳ ಪ್ರಮಾಣ ವಚನ ಬುಧವಾರ ಅಥವಾ ಗುರುವಾರ ಆಗಬಹುದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಈಗಾಗಲೇ ತಮ್ಮ ಪಟ್ಟಿಯನ್ನ ವರಿಷ್ಠರಿಗೆ ಕೊಟ್ಟಿದ್ದಾರೆ. ಆ ಪಟ್ಟಿಯನ್ನಿಟ್ಟುಕೊಂಡು ಚರ್ಚೆಗಳು ಆರಂಭವಾಗ್ತವೆ. ಜಿಲ್ಲಾವಾರು ಮತ್ತು ಸಮುದಾಯವಾರು ಪ್ರಾತಿನಿಧ್ಯ ಫೈನಲ್ ಆಗಬೇಕು. ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಜೊತೆಗೆ 13 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅವರೆಲ್ಲರೂ ಹಳಬರೆ. ಯತೀಂದ್ರ ಒಬ್ಬರನ್ನ ಹೊರತುಪಡಿಸಿದರೆ ಉಳಿದವರೆಲ್ಲ ಹಿಂದೆ ಸಚಿವರುಗಳಾಗಿದ್ದವರು. ಸ್ಪೀಕರ್ ಆಗಿದ್ದ ಯುಟಿ ಖಾದರ್ ಸಚಿವರಾಗಿದ್ದಾರೆ. ಇನ್ನು 20 ಜನರಿಗೆ ಸಚಿವರಾಗೋದಕ್ಕೆ ಅವಕಾಶ ಇದೆ. ಆ 20 ಜನರ ಪೈಕಿ 10 ಜನ ಹಳಬರು, ಹಿರಿಯರು. ಇನ್ನು 10 ಹೊಸಬರಿಗೆ ಅವಕಾಶ ಕೊಡುವ ಸಾಧ್ಯತೆ ಇದೆ. ಆಕಾಂಕ್ಷಿಗಳ ಸಂಖ್ಯೆ ದೊಡ್ಡದಿದೆ. ಸಚಿವರಾಗಲೇಬೇಕು ಅನ್ನುವಂಥವರದ್ದೊಂದು ಗುಂಪು, ಸಚಿವ ಸ್ಥಾನ ಕೇಳಿದರೆ ಒಳ್ಳೆ ನಿಗಮ ಮಂಡಳಿಯಾದರೂ ಸಿಗುತ್ತೆ ಅನ್ನುವವರದ್ದೊಂದು ಗುಂಪು. ಅಂಥ 60 ಜನ ದಿಲ್ಲಿಲಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒತ್ತಡ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಈಗಾಗಲೇ ಸಚಿವರಾಗಿರುವವರಿಗೆ ತಮ್ಮ ಖಾತೆಗಳ ಬಗ್ಗೆ ಅಸಮಾಧಾನ ಇದೆ. ಕೆಲವರಿಗೆ ಬೇರೆಯದ್ದೇ ಖಾತೆ ಬೇಕು, ಇನ್ನು ಕೆಲವರಿಗೆ ಈ ಖಾತೆ ಒಳ್ಳೆಯದಿದೆ ಬಟ್ ಅಧಿಕಾರ ಮೊಟಕಾಗಿದೆ ಅನ್ನುವ ಅಸಮಾಧಾನ. ಅವರು ದಿಲ್ಲಿಗೆ ಹೋಗಿದ್ದಾರೆ.
ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟಕ್ಕೊಂದು ಹೊಸತನ ಕೊಡಬೇಕು. ಹೊಸತನ ಕೊಡೋದಾದ್ರೆ ಹೊಸ ಮುಖಗಳಿರಬೇಕು. ಎರಡ್ 2028ರ ಚುನಾವಣೆಯ ದೃಷ್ಟಿಯಿಂದ ಯಾರನ್ನ ಸಚಿವರನ್ನಾಗಿಸಿದರೆ ಪಕ್ಷಕ್ಕೆ ಲಾಭ ಅನ್ನೋದರ ಲೆಕ್ಕಾಚಾರ ಸರಿಯಾಗಬೇಕು. ಸಮುದಾಯವಾರು ಎಲ್ಲರಿಗೂ ಅವಕಾಶ ಕೊಟ್ಟ ಮತ್ತು ಜಿಲ್ಲಾವಾರು ಎಲ್ಲರಿಗೂ ಅವಕಾಶ ಕೊಟ್ಟ ಪಟ್ಟಿಯಾಗಿರಬೇಕು ಮಾನದಂಡಗಳು. ಅದರ ಜೊತೆಗೆ ಮತ್ತೊಮ್ಮೆ ಡಿಸಿಎಂಗಳ ಚರ್ಚೆ ಜೋರಾಗ್ತಾ ಇದೆ. ಈಗ ಡಾಕ್ಟರ್ ಜಿ ಪರಮೇಶ್ವರ್ ಡಿಸಿಎಂ ಇದ್ದಾರೆ, ಅವರೊಬ್ಬರೇ ಇದ್ದಾರೆ. ದಲಿತ ಸಮುದಾಯದಿಂದ ಒಬ್ಬರು, ಲಿಂಗಾಯತ ಸಮುದಾಯದಿಂದ ಒಬ್ಬರು ಡಿಸಿಎಂ ಆದ್ರೆ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಸರಿ ಇರುತ್ತೆ ಅನ್ನೋ ಲೆಕ್ಕಾಚಾರ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದರ ಪರವಾಗಿದ್ದಾರಂತೆ. ಎಂ.ಬಿ. ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಹೆಸರು ಜೋರಾಗಿ ಓಡ್ತಾ ಇದೆ. ಆಗ ಒಕ್ಕಲಿಗ ಮುಖ್ಯಮಂತ್ರಿ, ಹಿಂದುಳಿದ ವರ್ಗಕ್ಕೆ ಸೇರಿದ ಕೆಪಿಸಿಸಿ ಅಧ್ಯಕ್ಷರು, ಈಗಾಗಲೇ ಎಸ್ಸಿ ಸಮುದಾಯದ ಎಸ್ಸಿ ಬಲ, ಎಸ್ಸಿ ರೈಟ್ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ. ಎಸ್ಟಿ ಸಮುದಾಯಕ್ಕೆ ಸೇರಿದ ಸತೀಶ್ ಜಾರಕಿಹೊಳಿ, ಲಿಂಗಾಯತ ಸಮುದಾಯಕ್ಕೆ ಸೇರಿದ ಎಂ.ಬಿ. ಪಾಟೀಲ್ ಉಪಮುಖ್ಯಮಂತ್ರಿಗಳಾದರೆ ಪರ್ಫೆಕ್ಟ್ ಆದ ಜಾತಿ ಕಾಂಬಿನೇಷನ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಓಡಾಡ್ತಾ ಇದೆ. ಈಗಾಗಲೇ ಒಮ್ಮೆ ಹೊಸ ಸಚಿವರ ಪ್ರಮಾಣ ವಚನಕ್ಕೆ ತಯಾರಿ ಮಾಡಿಕೊಳ್ಳಿ ಅನ್ನುವ ಪತ್ರ ಡಿಪಿಆರ್ನಿಂದ ಲೋಕೋಪಯೋಗಿ ಇಲಾಖೆಗೆ ಹೋಗಿದ್ದನ್ನು ನಾವು ನೋಡಿದ್ದೀವಿ. ಇನ್ನೇನು ಲಿಸ್ಟ್ ರೆಡಿಯಾಗೇ ಬಿಡುತ್ತೆ ಅನ್ನುವ ವಾತಾವರಣ ಇತ್ತಾವಾಗ. ಆದರೆ ದೆಹಲಿ ನಾಯಕರು ಸಿಜೆಪಿ ಪ್ರೊಟೆಸ್ಟ್ನಲ್ಲಿ ಬ್ಯುಸಿಯಾಗಿದ್ದು, ಇವತ್ತು ಅಥವಾ ನಾಳೆ ಪಟ್ಟಿ ತಯಾರಾದ್ರೂ 2-3 ದಿವಸ ಟೈಮ್ ಬೇಕಾಗತ್ತೆ ಪ್ರಮಾಣ ವಚನಕ್ಕೆ. ನಾಳೆಯಿಂದ 3 ದಿನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ತಮ್ಮ ತವರು ರಾಜ್ಯ ಮಧ್ಯಪ್ರದೇಶಕ್ಕೆ ಹೋಗಿರ್ತಾರೆ. ಗುರುಪೂರ್ಣಿಮೆ ಕಾರಣಕ್ಕೆ ಅವರು ವಾಪಸ್ ಬರೋದು ಗುರುವಾರ. ಪ್ರಮಾಣ ವಚನ, ಪ್ರತಿಜ್ಞಾವಿಧಿ ಬೋಧನೆಗೆ ಅವರಿರಬೇಕು.
ಸೊ ಚರ್ಚೆ ಆಗ್ತಾ ಇರೋದು ಗುರುವಾರ ಅಥವಾ ಶನಿವಾರ ನೂತನ ಸಚಿವರುಗಳ ಪ್ರಮಾಣ ವಚನ ಆಗಬಹುದು ಅಂತ. ಅನೇಕ ಜನ ಆಕಾಂಕ್ಷಿಗಳು ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ ಒಬ್ಬೊಬ್ಬರಾಗಿ. ಮಂತ್ರಿಮಂಡಲ ವಿಸ್ತರಣೆ ಆಗತ್ತೆ ಅಂತ ಮಾತನ್ನು ಹೇಳಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ಹಿರಿಯ ಮುಖಂಡರು ತೀರ್ಮಾನ ತಗೊಳ್ತಾರೆ ಯಾವಾಗ ಆಗ್ಬೇಕಂತ. ಈ ವಾರದಲ್ಲಿ ಆಗ್ಬೋದು ಅಂತ ವಿಶ್ವಾಸ ಇದೆ. ಹೊಸಬರು ಮತ್ತೆ ಹಳಬರ ಬಗ್ಗೆ ಚರ್ಚೆ ಈಗಾಗಲೇ ಆಗ್ತಾ ಇದೆ. ಇಟ್ ವಿಲ್ ಬಿ ಎ ಮಿಕ್ಸ್ಚರ್ ಆಫ್ ಸೀನಿಯರ್ಸ್ ಅಂಡ್ ಯಂಗ್ಸ್ಟರ್ಸ್. ಹಿರಿಯರು ಮತ್ತೆ ಯುವಕರಿಗೆ ಅವಕಾಶ ಸಿಗತ್ತ ಸಾಧ್ಯತೆ ಇದೆ. ಅಂತಿಮ ತೀರ್ಮಾನ ವರಿಷ್ಠರು. ನನ್ನ ಲೆಕ್ಕದಲ್ಲಿ ಒಂದು 4-5 ದಿವಸದಲ್ಲಿ ಮುಗಿಸ್ಬಿಡ್ತಾರೆ ಅಂತ ಕಾಣುತ್ತೆ. ನನ್ನ ಲೆಕ್ಕದಲ್ಲಿ ಸ್ವಲ್ಪ ಯುವಕರಿಗೆ ಕೊಡೋದು ಅವಕಾಶ ಕೊಡಬೇಕು, ಕಲ್ಪಿಸಿಕೊಡ್ಬೇಕು. ಯಾಕಂದ್ರೆ ಮುಂದಿನ ಜನರೇಷನ್ಗೆ ಒಳ್ಳೇದಾಗುತ್ತೆ ಮತ್ತು ಪಕ್ಷಕ್ಕೆ ಒಳ್ಳೇದಾಗುತ್ತೆ ಅನಿಸ್ತದೆ. ನಾನು ಪ್ರಬಲವಾದಂಥ ಆಕಾಂಕ್ಷಿ ಇದ್ದೆ. ನಾನು ಅವಕಾಶ ಕೊಡಿ, ನಮಗೊಂದು ಜಿಲ್ಲೆಯ ಅವಕಾಶ ಕೊಡಿ ಮತ್ತು ಹಿಂದುಳಿದ ವರ್ಗದಲ್ಲಿ ಬಂದಿರುವಂಥ ಒಬ್ಬ ನಾಯಕನಿದ್ದೇನೆ, ಅವಕಾಶ ಕೊಡಿ ಅಂತ ಕೇಳಿದ್ದೇನೆ. ವರಿಷ್ಠರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೇವೆ. ಅಷ್ಟು ಬಿಟ್ಟರೆ ನಮ್ದೇನಿಲ್ಲ. ಸಾರಿ ಅಂತಿಮವಾಗಿ ಬುಧವಾರ ಗುರುವಾರದೊಳಗೆ ಪೂರ್ಣಗೊಳಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನಾವು ಪ್ರಬಲ ಆಕಾಂಕ್ಷಿಗಳಾಗಿದ್ದೀವಿ. ಅಂದರೆ ಏನೇ ಆದ್ರೂ ಅಲ್ಟಿಮೇಟ್ಲಿ ಹೈಕಮಾಂಡ್ ನಿರ್ಧಾರ. ಲಾಬಿ ಅನ್ನೋದಕ್ಕಿಂತ ಜಾಸ್ತಿ ನಡೀತಾ ಇದೆ. ಎಲ್ಲರೂ ಆಕಾಂಕ್ಷಿಗಳಿದ್ದಾರೆ, ಎಲ್ಲರ ಅರ್ಹತೆ ಇರುತ್ತೆ. ಸೊ ಎಲ್ಲರೂ ಮಿನಿಸ್ಟರ್ ಆಗ್ಬೇಕೆಂಬ ಆಸೆ ಇದ್ದೇ ಇರುತ್ತೆ. ಸೊ ಹೈಕಮಾಂಡ್ ಏನು ಫೈನಲ್ ಮಾಡುತ್ತೆ, ಪಾರ್ಟಿ ಹೈಕಮಾಂಡ್ ಏನು ಡಿಸಿಷನ್ ಮಾಡುತ್ತೆ ಅದು ಅಂತಿಮ ನಿರ್ಣಯ. ಎಲ್ಲರೂ ಮಾಡೋಕ್ಕಾಗಲ್ಲ. 33-34 ಆಗ್ಬೇಕು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಮಿನಿಸ್ಟರ್ ಫೈನಲ್ ಆಗುತ್ತೆ ಸರ್, ಮೋಸ್ಟ್ಲಿ ಆಗ್ಬೋದು. ಇನ್ನೊಂದು 3 ದಿನದಲ್ಲಿ ನನ್ನ ಪ್ರಕಾರ, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಆಗ್ಬೋದು. ಸಿದ್ದರಾಮಯ್ಯ ನಾನು ಹೊಸ ಮುಖ ಅಲ್ವಾ, ನನಗೂ ಸಿಗ್ಬೋದು. ರಾಹುಲ್ ಗಾಂಧಿಯವರವರ ಅಭಿಪ್ರಾಯ ಮತ್ತು ಅವರ ಮಾತಿನಂತೆ ನಮಗೂ ಕೂಡ ಹೊಸ ಮುಖ ಆಗಿರೋದ್ರಿಂದ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ನಾನು ನನ್ನನ್ನು ಮಂತ್ರಿ ಮಾಡಲಿ ಅಂತ ಅವ್ರ ಜೊತೆ ನಿಂತ್ಕೊಳ್ಳಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷರಾಗಿ, ಪಾರ್ಟಿ ಸಂಘಟನೆಯಲ್ಲಿ ಸಕ್ರಿಯವಾಗಿ, ಕಡೆಯದಾಗ ಅಧ್ಯಕ್ಷರಾಗಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಜೊತೆ ಸೇರಿ, ಮಾಜಿ ಮುಖ್ಯಮಂತ್ರಿಗಳ ಜೊತೆ ಸೇರಿ ಸರ್ಕಾರನ ಅಧಿಕಾರಕ್ಕೆ ತಂದರು. ಅದರಿಂದ ನಮ್ಮ ಪಕ್ಷನ ಅಧಿಕಾರಕ್ಕೆ ಬಂದಿದ್ದರಿಂದ ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತೇಳಿ ಕೇಳಿದ್ದೆ. ಇವ್ರು ನನ್ನ ಮಂತ್ರಿ ಮಾಡಲಿ ಅಂತೇಳಿ ನಾನು ಯಾವತ್ತೂ ಕೂಡ ಅವ್ರ ಪರವಾಗಿ ನಾನು ಬ್ಯಾಟ್ನ ಬೀಸಲಿಲ್ಲ. ನಾನು ಕೂಡ ಗದಗ ಜಿಲ್ಲೆ ಒಬ್ಬ ಹಿರಿಯ ಶಾಸಕನಾಗಿ 4 ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದೇನೆ, 8 ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ. ಕಳೆದ 40-45 ವರ್ಷದಿಂದ ನಾವು ಕಾಂಗ್ರೆಸ್ ಜೊತೆ ಭಾಳ ಅನ್ಯೂನ್ಯವಾಗಿ ನಾವು ಹೊಂದ್ಕೊಂಡವರು. ಏನು ನಮ್ಮ ಕಾಂಗ್ರೆಸ್ ಸೂಚನೆ ಕೊಡ್ತಿತ್ತು ಆ ಸೂಚನೆಯಂತೆ ನಾವೆಲ್ಲ ನಡ್ಕೊಂಡು ಬಂದವರು. ಅದಕ್ಕಂತ ಸಂದರ್ಭದಲ್ಲಿ ನಾನು ಕೂಡ ಗದಗ ಜಿಲ್ಲೆ ಮತ್ತು ನಮ್ಮ ಉತ್ತರ ಕರ್ನಾಟಕದಿಂದ ಒಬ್ಬ ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜದ ನಾತೆಯಿಂದ ಮತ್ತು ಆ ಭಾಗದ ಎಲ್ಲ ವೀರಶೈವರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ಒಬ್ಬ ಪ್ರಬಲ ಆಕಾಂಕ್ಷಿ ಇದ್ದೀನಿ. ಮತ್ತು ನನಗೆ ವಿಶ್ವಾಸವೂ ಇದೆ. ನಾ ಮಾಡಿದಂಥ ಕೆಲಸ ಕಾರ್ಯಗಳಿಗೆ ಈಗಾಗಲೇ ವರಿಷ್ಠರ ಗಮನಕ್ಕೂ ಇದೆ. ಆ ಎಲ್ಲ ವಿಚಾರ ಇಟ್ಕೊಂಡು ನನಗೆ ಈ ಸರ್ತಿ ಅವಕಾಶ ಸಿಗ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.